ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಭೂಮಿ ಹೇಳ್ತಾ ಇರ್ತಾಳೆ. ಭೂಮಿ ಇಲ್ಲಿ ಎಲ್ಲರನ್ನೂ ಕರ್ಕೊಂಡು ಬಂದು ಸ್ಟ್ರೈಕ್ ಮಾಡ್ತಿರ್ಬೇಕಾದ್ರೆ ಅವಳು ಗನ್ ತಂದು ಸಾಕ್ಷಿ ಎದುರಿಸ್ತಿರ್ಬೇಕಾದ್ರೆ, ಏನು ಮಕ್ಕಳು ಆಡ್ತಾರಲ್ಲ ಆ ಥರ ಗನ್ ಹಿಡ್ಕೊಂಡು ನೀನು ಎದುರಿಸ್ತಾ ಇದೀಯಾ, ನೀನು ಎದುರಿಸಿದ ತಕ್ಷಣ ನಾವು ಎದುರ್ಕೊಬಿಡ್ತೀವ ಅಂತ ಹೇಳ್ತಿರ್ಬೇಕಾದ್ರೆ, ಮೆಂಟಲ್, ಇದು ನಿಜವಾದ ಗಣ್ಣು ಕಣೆ, ಕಾರ್ಟೂನ್ ಅಂತ ಬೈತಾ ಇರ್ತಾಳೆ. ಡಮ್ ಅಂತ ಏನಾರು ಅಂದರೆ ಇದು ಡಮ್ ಅಂತ ಹೋಗ್ಬಿಡ್ತೀಯ ನೀನು ಅಷ್ಟೇ ಶೂಟ್ ಮಾಡಿದ್ರೆ ಅಂತ ಹೇಳ್ತಾ ಇರಬೇಕಾದ್ರೆ, ಲಕ್ಷ್ಮಿ ಅಕ್ಕ ಹೇಳ್ತಾ ಇರ್ತಾಳೆ, ಯಾಕೋ ಭಯ ಆಗ್ತಿದೆ ಭೂಮಿ, ಬೇಡ ಬಾ ನಾವು ಇಲ್ಲಿಂದ ಹೊರಟೋಗೋಣ ಅನ್ಬೇಕಾದ್ರೆ, ಅಕ್ಕ ಸುಮ್ಮನಿರು ಒಂದು ನಿಮಿಷ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ನೋಡಿ ಅಕ್ಕ, ನೀವು ಟೆನ್ಷನ್ ತೊಗೊಬಿಡಿ ಆಯಿತಾ, ನ್ಯಾಯ ಕೇಳೋಕ್ಕೆ ಅಂತ ಬಂದರೆ ಇವಳು ಗನ್ ತಂಡು ಎದುರಿಸ್ತಾಳಲ್ವ ಮಂಡ್ಯದ ಹುಡುಗಿ, ನಾನು ಒಂದು ಕೈ ನೋಡೇ ಬಿಡ್ತೀನಿ ಅಂದ್ಬಿಟ್ಟು, ಏನೇ ನನ್ನನ್ನೇ ಎದುರಿಸ್ತೀಯಾ, ಗನ್ ತಂಡು ಶೂಟ್ ಮಾಡ್ತೀನಿ ಅಂತೀಯ, ಬಾರೆ ಶೂಟ್ ಮಾಡು ನೋಡೋಣ ಅಂತ ಗನ್ ಹಿಡ್ಕೊಳಕ್ಕೆ ಹೋಗಬೇಕಾದ್ರೆ ಕೈಯಿಂದ ಕಿತ್ಕೊಬಿಟ್ಟು, ಸಾಕ್ಷಿ ಸುಮ್ಮನೆ ಬಿಟ್ಬಿಡು, ಇಲ್ಲ ಅಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ನಿನಗೆ ಈ ರೀತಿ ಮಾಡಿದರೆ ಗೊತ್ತಾಗಲ್ಲ ಅಲ್ವಾ ಅಂದ್ಬಿಟ್ಟು ಮತ್ತೆ ಘೋಷಣೆ ಮಾಡ್ತಾ ಇರ್ತಾರೆ. ಬೇಕೇ ಬೇಕು, ನ್ಯಾಯ ಬೇಕು, ಕಳ್ಳ ರಾಣ ಸಾಕ್ಷಿಗೆ ಧಿಕ್ಕಾರ ಅಂತ ಜೋರಾಗಿ ಧಿಕ್ಕಾರ ಆಗ್ತಿರ್ಬೇಕಾದ್ರೆ ಈ ಕಡೆ ಸಾಕ್ಷಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಈ ಕಡೆ ಮತ್ತೆ ಭೂಮಿ ಬೇಕು ಅಂತ ಅಧಿಕಾರ ಆಗ್ತಾ ಇರಬೇಕಾದ್ರೆ ಸಾಕ್ಷಿ ಕೋಪ ಮಾಡ್ಕೊಂಡು ಹಾಗೆ ಡ್ರಿಂಕ್ಸ್ ಮಾಡಿದ ಮತ್ತಲಲ್ಲಿ ಭೂಮಿಗೆ ಶೂಟ್ ಮಾಡೇ ಬಿಡ್ತಾಳೆ. ಈ ಕಡೆ ಭೂಮಿಗೆ ಶೂಟ್ ಮಾಡಿದ ತಕ್ಷಣ ಅವಳು ಬಿದ್ದೋಗಿದ ತಕ್ಷಣ ಎಲ್ಲರೂ ಸಹ ರಾಕ್ಷಸಿ ಇಂಥ ಕೆಲಸ ಮಾಡ್ದಲ್ಲ ನಮ್ಮ ಭೂಮಿಗೆ ಅಂತ ಕೂಗಾಡ್ತಿರ್ಬೇಕಾದ್ರೆ ಅವಳನ್ನ ಬಾಡಿಗಾರ್ಡ್ ಒಳಗಡೆ ಹೋಗಿ ಮೇಡಮ್ ಅಂತ ಕಳಿಸ್ತಿರ್ತಾರೆ. ಹಾಗೆ ಬಾಡಿಗಾರ್ಡ್ ಎಲ್ಲ ಬಂದರೆ ಕಾಲೋನಿ ಜನಗಳಿಗೆಲ್ಲ ಹೊಡಿತಾ ಇರ್ತಾರೆ. ಇನ್ನೊಂದು ಕಡೆ ಬೇಕು ಅಂತಲೇ ಈ ಅಶ್ವಿನಿ ಸ್ವೆಟರ್ ಪ್ರೀತಿಯಿಂದ ಶ್ರವಣ್ ಕೊಟ್ಟಿದ್ದ ಭೂಮಿಗೆ ಶ್ರವಣ್ ಕೊಟ್ಟಿದ್ದ ಸ್ವೆಟರ್ನ ಸುಟ್ಟು ಹಾಕೇ ಬಿಡ್ತಾಳೆ. ಅದೇ ಸಮಯಕ್ಕೆ ರೂಮ್ ಹತ್ರ ಶ್ರವಣ್ ಬರ್ತಿರೋದನ್ನ ನೋಡಿ, ಇವ್ರು ಇವಾಗಲೇ ಬರಬೇಕಾ, ಏನು ಮಾಡೋದು ಅಂತ ಐಡಿಯಾ ಮಾಡಿ ಬೆಂಕಿ ಯಾರಾದರೂ ಬನ್ನಿ ಅಂತ ಕೂಗ್ತಾ ಇರಬೇಕಾದ್ರೆ ಶ್ರವಣ್ ಓಡ್ ಬರ್ತಾನೆ. ಇದೇನಿದು ಮಗಳೇ, ಸ್ವೆಟ್ರಿಗೆ ಬೆಂಕಿ ಹಚ್ಚಿದೆ, ನೀನೇನು ಮಾಡಿದೆ ಅಂದಾಗ, ನನಗೆ ಗೊತ್ತಿಲ್ಲಪ್ಪ, ಸುಟ್ಟಿರೋ ಸ್ಮೆಲ್ ಬರ್ತಾ ಇತ್ತು, ಅದಕ್ಕೋಸ್ಕರ ನಾನು ಓಡ್ ಬಂದೆ ಅಂತ ಸುಳ್ಳು ಹೇಳ್ತಿರ್ಬೇಕಾದ್ರೆ ಅವನು ಆ ಸ್ವೆಟರ್ನಲ್ಲಿರೋ ಬೆಂಕಿ ಒಸಿ ಅದನ್ನು ನೋಡಿಕೊಂಡು ತುಂಬ ಫೀಲ್ ಮಾಡ್ಕೋತಾ ಇರ್ತಾನೆ. ಪ್ರೀತಿಯಿಂದ ಅಜ್ಜಿ ಮೊಮ್ಮಗಳಿಗೆ ಅಂತ ಕೊಟ್ಟಿದ್ದು, ಅದನ್ನು ಅವನು ಭೂಮಿಗೆ ಅಂತ ಕೊಟ್ಟಿದ್ದು, ಇಷ್ಟಪಟ್ಟು ಕೊಟ್ಟಿದ್ದು ಎಲ್ಲನೂ ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಸ್ವೆಟರ್ ತಗೊಂಡು ಹೋಗೇ ಬಿಡ್ತಾನೆ. ಇನ್ನೊಂದು ಕಡೆ ಇದೇನಿದು ಭೂಮಿಗೆ ಈ ಥರ ಪರಿಸ್ಥಿತಿ ಆಯ್ತಲ್ಲ ಅಂತ ಕಾಲೋನಿ ಜನಗಳೆಲ್ಲ ನಾವು ಬರ್ತಿದ್ರು ಆಗ್ತಿತ್ತು ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಬೇಗ ಸಾಹೇಬ್ರಿಗೆ ಕಾಲ್ ಮಾಡಿ ವಿಷಯ ತಿಳಿಸೋಣ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಭೂಮಿನ ಅಂತ ಅಂದ್ಬಿಟ್ಟು ಕಾಲ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ತನ್ನ ಕೆಲಸ ಆಯಿತು ಅಂತ ಈ ಕಡೆ ಅಜಿತ್ ಮತ್ತು ಸದಾನಂದ್ ಬರ್ತಾ ಇರಬೇಕಾದ್ರೆ ಸದಾನಂದ್ ಓಡ್ ಬರ್ತಾ ಇರ್ತಾನೆ. ಯಾಕ್ರಿ ಹಿಂಗೆ ಓಡ್ ಬರ್ತಾ ಇದ್ದೀರಾ ಅಂದಾಗ, ಸಾಹೇಬ್ರೆ ಅದು ರಾಣ ಇದನ್ನಲ್ಲ ಅದಕ್ಕೆ ಅಂದಾಗ, ಅವನು ಕುಡಿದಿದ್ದು ಮತ್ತಲ್ಲಿ ತೇಲಾಡ್ತಿದ್ದಾನೆ, ನೀವೇನು ಟೆನ್ಷನ್ ತೊಗೋಬೇಡಿ ಅಂತ ಹೇಳ್ತಾನೆ. ಆಮೇಲೆ ನೋಡಿ, ನಾವು ಅಂದ್ಕೊಂಡಿದ್ದು ಕೆಲಸ ಆಗಿದೆ, ಎವಿಡೆನ್ಸ್ನ ಹುಷಾರಾಗಿ ಇಟ್ಕೋಬೇಕು, ಏನಾದರೂ ಇದು ಡಿಲೀಟ್ ಆಯಿತು ಹಾಗೆ ಹೀಗೆ ಅಂತ ಅಂದರೆ ಗೊತ್ತಲ್ಲ ಅಂದಾಗ, ಸಾರಿ ಸಾಹೇಬ್ರೆ ಈ ಥರ ಮಾಡಲ್ಲ ಅಂದ್ಬಿಟ್ಟು ಅವನು ಆ ಸಾಕ್ಷಿನ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಂತೂ ಕೆಲಸ ಆಯಿತು, ಅಲ್ಲೇನಾಯಿತು, ಭೂಮಿಗೆ ಕಾಲ್ ಮಾಡೋಣ ಅಂತ ಫೋನ್ ತೆಗೆಯೋಷ್ಟರಲ್ಲಿ ಅಲ್ಲಿ ಭೂಮಿನೇ ಸಹ ಮಾಡ್ತಾ ಇರ್ತಾಳೆ. ಭೂಮಿ ಫೋನಿಂದ ಫೋನ್ ಬಂದಾಗ, ಹೇಳಿ ಲಕ್ಷ್ಮಿ ಅಕ್ಕ ಏನು ಕಳ್ತಾ ಇದ್ದೀರಾ ಅನ್ಬೇಕಾದ್ರೆ, ಅದು ಭೂಮಿ ಅಂತ ತೊದಲಿಸ್ತಾ ಇರಬೇಕಾದ್ರೆ ಭೂಮಿಗೆ ಏನಾಯಿತು ಅಂತ ಅಂದಾಗ ವಿಡಿಯೋ ಕಾಲಲ್ಲಿ ತೋರಿಸಿದಾಗ ಈ ಕಡೆ ಅವನಿಗೂ ಶಾಕ್ ಆಗ್ತಾ ಇರುತ್ತೆ. ರಾಣ ಮಗಳು ಸಾಕ್ಷಿ ಈ ಥರ ಭೂಮಿನ ಶೂಟ್ ಮಾಡಿದ್ಲು ಅಂತ ಅಂದಾಗ ಅಜಿತ್ಗಂತೂ ತುಂಬಾ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾನೆ. ಯಾಕೆ ಏನು ಎತ್ತ ಅಂತ ಕೇಳಿದಾಗ, ಈ ಥರ ಘೋಷಣೆ ಮಾಡ್ತಾ ಇರಬೇಕಾದ್ರೆ ಕೋಪ ಮಾಡಿಕೊಂಡು ಈ ಥರ ಶೂಟ್ ಮಾಡಿಬಿಟ್ಲು ಅಂತ ಅಂದಾಗ, ಸರಿ ಗಾಬರಿ ಮಾಡ್ಕೋಬೇಡಿ, ನಾನು ಹೇಳಿದ್ದನ್ನು ಸಮಾಧಾನ ಕೇಳ್ಕೊಳ್ಳಿ, ಇಮ್ಮಿಡಿಯೇಟ್ಲಿ ನಾನು ಆಂಬುಲೆನ್ಸ್ನ ಕೊಡಿಸ್ತೀನಿ, ಅದರಲ್ಲಿ ನೀವು ಕರ್ಕೊಂಡು ಬನ್ನಿ ಹುಷಾರು ಅಂತ ಹೇಳ್ತಿರ್ತಾನೆ. ಮತ್ತು ಸತ್ಯಣ್ಣ ಎಲ್ಲಿಂದಾಗ ಗೊತ್ತಿಲ್ಲ, ಭೂಮಿನ ಬಿಟ್ಟ ಮೇಲೆ ಸತ್ಯಣ್ಣ ಎಲ್ಲೋದ್ರು ಅಂತಲೂ ಗೊತ್ತಿಲ್ಲ ಅಂತ ಅಂದಾಗ, ಸತ್ಯಣ್ಣ ಎಲ್ಲೋದ್ರು ಅಂತ ಬೈಕೊಂಡು, ಸರಿ ಆಯಿತು ನಾನು ಆಂಬುಲೆನ್ಸ್ನ ಕಳಿಸ್ತೀನಿ, ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ, ಬೇಜಾರು ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ಬೇಗ ಬನ್ನಿ ಅಂತ ಇವನು ಸಹ ಟೆನ್ಷನಿಂದ ಆಂಬುಲೆನ್ಸ್ನ ಕಳ್ಸೋಕ್ಕೆ ರೆಡಿ ಮಾಡ್ತಾ ಇರ್ತಾನೆ. ಈ ಕಡೆ ಸಂಗೀತ ಮನೇಲಿ ಭೂಮಿ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿ ತುಂಬ ಬೇಜಾರು ಮಾಡಿಕೊಂಡು ಸ್ವೆಟರ್ ಇಟ್ಕೊಂಡು ಶ್ರವಣ ಸಹ ಬಂದುಬಿಟ್ಟು, ಅಕ್ಕ ನೋಡೋಕ್ಕ ಇದು ಪ್ರೀತಿಯಿಂದ ನಾನು ಭೂಮಿಗೆ ಅಂತ ಸ್ವೆಟರ್ ಕೊಟ್ಟಿದ್ನಲ್ಲ, ಇದು ಯಾವ ರೀತಿ ಸುಟ್ಟೋಗಿದೆ ಅಂತ ಅಂದಾಗ ಸ್ವೆಟರ್ ನೋಡಿ ಅವಳಿಗೂ ತುಂಬ ಟೆನ್ಷನ್ ಆಗ್ತಿರುತ್ತೆ. ಮತ್ತೆ ಶ್ರವಣ್ ಕೇಳ್ತಾ ಇರ್ತಾನೆ, ಅಕ್ಕ ಭೂಮಿಯಲ್ಲಿ ಎಲ್ಲ ಕಡೆ ಹುಡುಕ್ತೆ ಸಿಗಲಿಲ್ಲ ಅಂತ ಅಂದಾಗ ಅವಳಿಲ್ಲ, ಈ ಥರ ರಾಣ ಮನೆಗೆ ಹೋಗಿದ್ದಾಳೆ ಅಂತ ಅಂದಾಗ ಈ ಕಡೆ ತುಂಬ ಟೆನ್ಷನ್ ಮಾಡಿಕೊಂಡು ಶ್ರವಣ್, ಏನು ಹೇಳ್ತಿದ್ದೀಯ ಅಕ್ಕ, ರಾಣ ಮನೆಗೆ ಈಗಷ್ಟೇ ಬೇಲ್ ಮೇಲೆ ಬಂದಿದ್ದಾಳೆ, ಮತ್ತೆ ಯಾಕೆ ಹೋದ್ಲು ಅಂದಾಗ, ಧರಣಿ ಮಾಡೋಕ್ಕೆ ಹೋಗಿದ್ದಾಳೆ ಅಂತ ಅಂದಾಗ, ಈ ರಾತ್ರಿ ಯಾಕಕ್ಕ ಕಳಿಸ್ತೆ ಅಂತ ಟೆನ್ಷನ್ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ ಅಲ್ಲಿ ಅಜ್ಜಿ ಮತ್ತು ರಮಣ್ ಇಬ್ಬರು ಬರ್ತಾರೆ. ಅಜ್ಜಿ ಹೇಳ್ತಾ ಇರ್ತಾಳೆ, ಅವಳು ಬೇಕು ಅಂತಲೇ ನಮ್ಮನೆ ಮಾನ ಮರ್ಯಾದೆ ಎಲ್ಲ ಕಳೆಯಕ್ಕೆ ಹೋಗಿದ್ದಾಳೆ, ಈ ವಿಷಯ ಖಂಡಿತ ಅಜಿತ್ಗೆ ಗೊತ್ತಿಲ್ಲ ಅಂತ ಜೋರಾಗಿ ಸಂಗೀತನ ಬೈತಾ ಇರ್ತಾಳೆ. ಆಗ ಮತ್ತೆ ಟೆನ್ಷನ್ ಮಾಡ್ಕೊಂಡು ಶ್ರಾವಣ್ ಹೇಳ್ತಾ ಇರ್ತಾನೆ, ಆ ರಾಣ ಕಂಪ್ಲೇಂಟ್ ಕೊಡೋಕ್ಕೂ ಮುಂಚೆನೇ ಮೊದಲು ಭೂಮಿನ ಬರಕ್ಕೆ ಹೇಳು ಅಕ್ಕ ಅನ್ಬೇಕಾದ್ರೆ, ಇಲ್ಲ ಈ ಸಲ ಧರಣಿ ಕೂರಿಸಿರೋದೆ ಅಜಿತ್ ಅಂದಾಗ ಎಲ್ಲರಿಗೂ ಶಾಕ್ ಆಗ್ತಿರುತ್ತೆ. ಆಗ ರಮಣ್ ತುಂಬ ಕೋಪ ಮಾಡ್ಕೊಂಡು, ನಿನ್ನ ಮಗ ಏನು ಮಾಡೋಕ್ಕೆ ಹೊರಟಿದ್ದಾನೆ, ಈ ಮನೇಲಿ ಏನು ನಡೀತಿದೆ ಅಂತ ಕೋಪ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ, ನಡೆದಿದ್ದ ವಿಷಯ
ಎಲ್ಲನೂ ಸಹ ಈ ಕಡೆ ಸಂಗೀತ ಮನೆಯವ್ರ ಮುಂದೆ ಹೇಳ್ತಾ ಇರ್ತಾಳೆ. ಈ ಥರ ಧರಣಿ ಕೂತ್ರೆ ಅವರು ಕೋಪ ಮಾಡಿಕೊಂಡು ಸತ್ಯನ ಬಾಯಿ ಬಿಡ್ಬೋದು, ಆ ರೀತಿ ನೀನು ಮಾಡು, ಹಾಗೆ ಅದನ್ನೆಲ್ಲ ನೀನು ಶೂಟ್ ಮಾಡಿದರೆ ಸತ್ಯಣ್ಣ, ನೀವು ಶೂಟ್ ಮಾಡಿದಾಗ ಅದು ಬ್ರೇಕಿಂಗ್ ನ್ಯೂಸ್ ಆಗುತ್ತೆ, ನ್ಯೂಸ್ ಚಾನಲ್ಗೆಲ್ಲ ಗೊತ್ತಾಗುತ್ತೆ, ಅವತ್ತಿನ ದಿನ ಅದು ಬ್ರೇಕಿಂಗ್ ನ್ಯೂಸ್ ಆಗೇ ಆಗುತ್ತೆ ಅಂತ ಎಲ್ಲ ಮಾತಾಡ್ತಿದ್ರು ಅಂತ ಅನ್ಬೇಕಾದ್ರೆ ಎಲ್ಲರಿಗೂ ತುಂಬ ಟೆನ್ಷನ್ ಆಗ್ತಿರುತ್ತೆ. ಆವಾಗ ಮತ್ತೆ ಶ್ರವಣ್ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಏನಕ್ಕ ಇದು ಈ ಥರ ಮಾಡಿದ್ದಾನೆ, ಅಜಿತ್ಗೆ ಸ್ವಲ್ಪನೂ ಬುದ್ಧಿ ಇಲ್ವಾ, ಇವಾಗ ಭೂಮಿಗೆ ಎಂಥ ಅಪಾಯ ಆಗ್ತಿದೆ ಅದು ಗೊತ್ತಾ ಅಂತ ಹೇಳಿದಾಗ ಮತ್ತಷ್ಟು ಟೆನ್ಷನ್ ಮಾಡ್ಕೊಂಡು ಸಂಗೀತ ಕಣ್ಣೀರು ಹಾಕ್ತಾ ಇರ್ತಾಳೆ. ಮತ್ತೆ ಶ್ರವಣ್ ಹೇಳ್ತಾ ಇರ್ತಾನೆ, ಅಮ್ಮ ಮಗ ಸೇರ್ಕೊಂಡು ಏನಕ್ಕ ಮಾಡಿದ್ದೀರಾ, ಭೂಮಿಗೆ ಏನಾದರೂ ಆದರೆ ನಾನು ನಿಮ್ಮ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಯಾಕೋ ಈ ರೀತಿ ಅಂತೀಯ, ನನಗೂ ಅಜಿತ್ಗೂ ಏನೋ ಅವಳ ಮೇಲೆ ಕಾಳಜಿ ಇಲ್ಲ ಅಂತ ಅಂದ್ಕೊಂಡಿದ್ದೇನೋ, ನನಗೆ ಧೈರ್ಯ ಹೇಳಿ ಭೂಮಿ ಓದ್ಲು, ಜೊತೆಗೆ ಸತ್ಯಣ್ಣನೂ ಸಹ ಓದ್ರು ಅಂತ ಹೇಳ್ತಾ ಇರಬೇಕಾದ್ರೆ ಇನ್ನು ಸತ್ಯ ಓದ್ನ, ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲಕ್ಕ, ಏನಾಗಿರ್ಬೋದು ಎತ್ತ ಒಂದ್ಸಲ ಕಾಲ್ ಮಾಡು ಅಂತ ಮಾಡ್ತಿರ್ಬೇಕಾದ್ರೆ ಈ ಕಡೆ ಸಂಗೀತ ಕಾಲ್ ಟ್ರೈ ಮಾಡ್ತಾ ಇರ್ತಾಳೆ. ಈ ಕಡೆ ಕಾಲ್ ಮಾಡಿದಾಗ ಲಕ್ಷ್ಮಿ ಅವರೇ ನೀವು ಭೂಮಿಕಲ್ಲಿ ಸ್ವಲ್ಪ ಫೋನ್ ಕೊಡಿ ಅಂತ ಅಂದಾಗ ಸಂಗೀತಕ್ಕ ಈ ಥರ ರಾಣ ಮಗಳು ಸಾಕ್ಷಿ ಭೂಮಿಗೆ ಶೂಟ್ ಮಾಡಿಬಿಟ್ಲು, ಇವಾಗ ಸಿಟಿ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದಾಗ ಸಂಗೀತನಿಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಮತ್ತೆ ಹೇಳ್ತಾ ಇರ್ತಾಳೆ, ಲಕ್ಷ್ಮಿ ಅಕ್ಕ ಆಪ್ರೇಷನ್ ಮಾಡಬೇಕಂತೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಸಡನ್ನಾಗಿ ಕುಸ್ತು ಕೆಳಗಡೆ ಬಿದ್ದುಬಿಡ್ತಾಳೆ. ಏನಾಯಿತು ಅಕ್ಕ, ಮಾತಾಡು ಮಾತಾಡು ಅಂತ ಅಂದಾಗ ಮನೆಯವರೆಲ್ಲರೂ ಓಡ್ ಬಂದು ಸಂಗೀತ ಏನಾಯಿತು ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ ಶ್ರವಣ್ ತುಂಬ ಟೆನ್ಷನ್ ಮಾಡಿಕೊಂಡು ಅಕ್ಕ ಏನಾಯ್ತು ಅಂತ ಹೇಳು ಭೂಮಿಗೆ ಅಂತ ಅಂದಾಗ ರಾಣ ಮಗಳು ಸಾಕ್ಷಿ ಶೂಟ್ ಮಾಡಿಬಿಟ್ಲಂತೆ ಅಂತ ಅಂದಾಗ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಆಗ ಶ್ರವಣ್ ತುಂಬ ಟೆನ್ಷನ್ ಮಾಡಿಕೊಂಡು ಅವಳು ಜೀವಕ್ಕೇನೋ ಅಪಾಯ ಇಲ್ವಂತ, ಏನಾಯಿತು, ಯಾವ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ ಅದನ್ನಾದರೂ ಹೇಳು ಅಂತ ಅಂದಾಗ ಸಿಟಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರಂತೆ, ಇವಾಗ ಆಪ್ರೇಷನ್ ಮಾಡಿ ಅದನ್ನು ಬುಲೆಟ್ ತೆಗಿಬೇಕಂತೆ ಅಂತ ಅಂದಾಗ ಶ್ರವಣ್ಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಬೇಕು ಬೇಕು ಅಂತ ಅಂತಾಳೆ. ಈ ಕಡೆ ಮನಸ್ವಿನಿ ಅಪ್ಪ ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಬಂದಾಗ ಮನಸ್ವಿನಿ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತೀಯ, ನಾನು ನಮ್ಮ ಅಕ್ಕನ ಹತ್ರ ಮಾತಾಡ್ತಿದ್ದೀನಿ, ನನ್ನ ಕಷ್ಟ ನನಗೆ ಅಂತ ಬೈಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ದೇವಿಯ ನೀವು ಹೋಗು ಹೋಗು ಅಂತ ಅನ್ಬೇಕಾದ್ರೆ ಮನಸ್ವಿನಿ ನಾನು ಹೋಗಲ್ಲ ಅಂತ ಸುಮ್ಮನೆ ನಿಂತ್ಕೊಬಿಡ್ತಾಳೆ. ಅವಾಗ ರಮಣ್ಣ ಹೇಳ್ತಾ ಇರ್ತಾನೆ, ಏನಾಯಿತು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಅಪೇಕ್ಷೆ ಅಲ್ಲ ನಮ್ಮ ಮಾವನಿಗೆ ಏನಾಯಿತು ಇದ್ದಕ್ಕಿದ್ದಂಗೆ ಭೂಮಿ ಮೇಲೆ ಇಂಥರ ಕಾಳಜಿ ಬಂದಿದೆಯಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ನನಗೂ ಗೊತ್ತಾಯ್ತಾ ಇಲ್ಲಪ್ಪ, ಯಾಕೋ ವಿಚಿತ್ರ ಆಡ್ತಾ ಇದ್ದಾರೆ ನಮ್ಮ ಭಾವ ಈ ನಡುವೆ ಅಂತ ರಮಣ್ಣ ಹೇಳ್ತಾ ಇರ್ತಾನೆ. ಮತ್ತು ಸಂಗೀತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ನಾನು ಸಹ ಆದಷ್ಟು ಬೇಗ ಶ್ರವಣ ಜೊತೆ ಹೋಗ್ತೀನಿ ರೀ ಅಂತ ಹೋಗ್ತಾ ಇರ್ತಾಳೆ. ಆವಾಗ ದೇವಿಯನ್ನು ಯೋಚನೆ ಮಾಡ್ತಾ ಇರ್ತಾಳೆ, ಸಾಕ್ಷಿ ಏನು ಕೆಲಸ ಮಾಡಿದ್ದಾಳೆ, ರಾಣ ಇದ್ದಿದ್ರೆ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ, ಮೊದಲು ವಿಷಯನ ರಾಣ ಸಾಬ್ಗೆ ತಿಳಿಸ್ಬೇಕು ಅಂತ ಅವಳು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ತುಂಬ ಕಣ್ಣೀರು ಹಾಕ್ಕೊಂಡು ಟೆನ್ಷನ್ ಮಾಡ್ಕೊಂಡು ಅಜಿತ್ ಹಾಸ್ಪಿಟ್ಲ್ ಹತ್ರ ಬಂದೇ ಬಿಡ್ತಾನೆ. ಅವಾಗ ಪಲ್ಲವಿ ಅಕ್ಕನ ಕೇಳ್ತಿರ್ಬೇಕಾದ್ರೆ ಇಲ್ಲಿ ಆಪ್ರೇಷನ್ ಥಿಯೇಟ್ರಲ್ಲಿ ಇದ್ದಾಳೆ ಅಂತ ತೋರಿಸ್ತಿರ್ಬೇಕಾದ್ರೆ ಅವನು ಕಣ್ಣೀರು ಹಾಕ್ತಾ ಇರ್ತಾನೆ. ನಾನು ಕಾನೂನು ಜನಗಳಿಗೆ ಮನೆ ಸಿಗುತ್ತೆ ಅಂತ ಅಂದರೆ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ, ನಮ್ಮಮ್ಮನ್ನ ನನ್ನ ಪ್ರಾಣ ಆಗಿರೋ ನಮ್ಮಮ್ಮನ್ನ ನೀವು ಕಾಪಾಡ್ತೀರಾ ಅಂತಂದಮೇಲೆ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಅಂತ ಹೇಳಿದ ಮಾತೆಲ್ಲ ನೆನಪಿಸ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ಈ ಕೆಲಸ ನಾನು ಮಾಡ್ತೀನಿ, ಸಾಕ್ಷಿಗೆ ವಿರುದ್ಧ ನಾನು ಸಾಕ್ಷಿ ತಂದೆ ತರ್ತೀನಿ, ನೀವು ಆ ಕೆಲಸ ಮಾಡಿ, ನಿಮಗೆ ಮೆಡಲ್ ಖಂಡಿತ ನಾನು ಕೊಡಿಸ್ತೀನಿ ಅಂತ ಹೇಳಿದ ಮಾತುಗಳನ್ನೆಲ್ಲ ನೆನಪು ಮಾಡಿಕೊಂಡು ಅಜಿತ್ ತುಂಬ ಹಾಸ್ಪಿಟ್ಲಲ್ಲಿ ಕಣ್ಣೀರು ಹಾಕ್ತಾ ಇರ್ತಾನೆ. ಅಷ್ಟೊತ್ತಿಗೆ ಆಪ್ರೇಷನ್ ಥಿಯೇಟರಿಂದ ಡಾಕ್ಟರ್ ಬಂದಾಗ ನಾನು ಭೂಮಿ ಗಂಡ ಈ ಥರ ಅಜಿತ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾ ಇರಬೇಕಾದ್ರೆ ಅವರು ಹೇಳ್ತಾ ಇರ್ತಾರೆ, ಬುಲೆಟು ತುಂಬ ತೀವ್ರವಾಗಿ ಬಿದ್ದುಬಿಟ್ಟಿದೆ, ಅದು ಹೃದಯ ಪಕ್ಕದಲ್ಲಿ ಬಿದ್ದಿದೆ, ಸದ್ಯಕ್ಕೆ ಏನಾದ್ರು ಪಕ್ಕದಲ್ಲಿ ಬಿದ್ದಿದ್ರೆ ಇನ್ನೂ ತೊಂದರೆ ಆಗ್ತಾಯಿತ್ತು, ಇವಾಗ ಬುಲೆಟ್ ತೆಗೆದು ನಾವು ತುಂಬ ಬ್ಲಡ್ನ ಹಾಕಿದ್ದೀವಿ, 24 ಅವರ್ಸು ಅಬ್ಸರ್ವೇಷನ್ಗೆ ಇಟ್ಟಿದ್ದೀವಿ, ಇವಾಗಲೇ ಕಂಡೀಷನ್ ಏನು ಹೇಳೋಕ್ಕಾಗಲ್ಲ, ಬಟ್ ತುಂಬ ಬ್ಲಡ್ ಬೇಕಾಗುತ್ತೆ, ನೀವು ಸಹ ಅರೇಂಜ್ ಮಾಡಿದ್ದಾಗ ಶೋರ್ ಡಾಕ್ಟರ್ ನಾನು ಅರೇಂಜ್ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಆಗ ಮತ್ತೆ ಅಜಿತ್ ಹೇಳ್ತಾ ಇರ್ತಾರೆ, ಸದಾನಂದ್ ಅವರೇ ಇಡೀ ಸ್ಟಾಫ್ಗೆಲ್ಲ ಹೇಳಿ ಆಯಿತಾ, ಈ ಕಡೆ ಬ್ಲಡ್ ಅರೇಂಜ್ ಮಾಡೋಕ್ಕೆ ಹೇಳಿ, ಹಾಗೆ ನಿಮಗೆ ಗೊತ್ತಿರೋ ಕಾಂಟ್ಯಾಕ್ಟ್ಗೆಲ್ಲ ಹೇಳಿ, ಭೂಮಿದು ಎ ಪಾಸಿಟಿವ್ ಅಂತಂದಾಗ ಡಾಕ್ಟರ್ ಹೇಳ್ತಿರ್ತಾರೆ, ಇಲ್ಲ ಸರ್ ಅವ್ರದ್ದು ಓ ಪಾಸಿಟಿವ್ ಅಂದಾಗ ಅವನಿಗೆ ಆಶ್ಚರ್ಯ ಆಗ್ತಿರುತ್ತೆ, ಏನು ಭೂಮಿದು ಓ ಪಾಸಿಟಿವಾ, ಅವತ್ತು ನೋಡಿದ್ರೆ ನಾನೇ ಎ ಪಾಸಿಟಿವ್, ನಿನಗೆ ಕೊಲೆಸ್ಟ್ರಾಲ್ ಇದೆ ಅಂತ ಎಲ್ಲ ರಿಪೋರ್ಟ್ ನಾನೇ ತಂದು ಕೊಟ್ಟನಲ್ಲ, ಇದೇನಿದು ಈ ಥರ ಹೇಳ್ತಿದ್ದಾರೆ ಅಂತ ಟೆನ್ಷನಲ್ಲಿ ಏನು ಮಾತಾಡೋಕ್ಕಾಗದೆ, ಸರಿ ಸರ್ ಅದನ್ನೇ ಅರೇಂಜ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮತ್ತೆ ಪ್ರತಿಯೊಬ್ಬರಿಗೂ ಕಾಲ್ ಮಾಡ್ತಾ ಇರ್ತಾನೆ, ಈ ಥರ ಮೊಬೈಲಲ್ಲಿ ರಿಕ್ವೈರ್ಮೆಂಟ್ ಹಾಕಿದ್ದೀನಿ ವಾಟ್ಸಪ್ಪಲ್ಲಿ, ದಯವಿಟ್ಟು ಯಾವುದು ಸಿಗ್ತಿಲ್ಲ ಓ ಪಾಸಿಟಿವ್ ಅರೇಂಜ್ ಮಾಡಿಕೊಡಿ ಅಂತ ಇಡೀ ಫ್ರೆಂಡ್ಸ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತೀನಿ. ಹಾಗೆ ಮತ್ತೆ ಅವ್ನ ಫ್ರೆಂಡ್ ನಾರಾಯಣನವ್ರಿಗೆ ಕಾಲ್ ಮಾಡಿಬಿಟ್ಟು ಈ ಥರ ನನ್ನ ಹೆಂಡತಿಗೆ ಆಕ್ಸಿಡೆಂಟ್ ಆಗಿದೆ, ಓ ಪಾಸಿಟಿವ್ ಬ್ಲಡ್ ರಿಕ್ವೈರ್ಮೆಂಟ್ ಇದೆ, ಪ್ಲೀಸ್ ಅರೇಂಜ್ ಮಾಡಿಕೊಡಿ ಅಂತ ಪ್ರತಿಯೊಬ್ಬರ ಥರ ಸಹ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಮತ್ತು ಲಕ್ಷ್ಮಿ ಅಕ್ಕನ ಹತ್ರ ಬಂದು ನಿಮ್ಮ ಒಟ್ಟಾರಲ್ಲಿ ಯಾರ್ದಾರು ಓ ಪಾಸಿಟಿವ್ ಬ್ಲಡ್ ಇದ್ದರೆ ಅರೇಂಜ್ ಮಾಡಿಕೊಡಿ, ತೊಗೊಳ್ಳಿ, ಭೂಮಿ ಮೊಬೈಲಿಂದಲೇ ಕಾಲ್ ಮಾಡಿ ಕೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಅವಳು ಸರಿ ಸಾಹೇಬ್ರೆ ಅಂತ ಕಾಲ್ ಮಾಡ್ತಾ ಇರ್ತಾಳೆ. ಈ ಕಡೆ ತುಂಬ ಟೆನ್ಷನ್ ಮಾಡ್ಕೊಂಡು ಅಜಿತ್ ಪ್ರತಿಯೊಬ್ಬರಿಗೂ ಸಹ ಮಿಸ್ ಮಾಡ್ತಾನೆ ಕಾಲ್ ಮಾಡಿ ಭಿಕ್ಷೆ ಬೇಡೋ ರೀತಿ ಬ್ಲಡ್ನ ಕೇಳ್ತಾ ಇರ್ತಾನೆ. ಮತ್ತು ಕೃಷ್ಣಣ್ಣನವರಿಗೆ ಕಾಲ್ ಮಾಡಿ ಕೇಳ್ತಾ ಇರ್ತಾನೆ, ಪ್ಲೀಸ್ ಈ ಥರ ರಿಕ್ವೈರ್ಮೆಂಟ್ ಇದ್ದರೆ ಓ ಪಾಸಿಟಿವ್ ಬ್ಲಡ್ ಅರೇಂಜ್ ಮಾಡಿ ಅಂತ ಕೇಳ್ತಿರ್ಬೇಕಾದ್ರೆ ಮತ್ತು ಪ್ರತಿಯೊಬ್ಬರು ಸಹ ಎಲ್ಲರಿಗೂ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ಸದಾನಂದ ಲಕ್ಷ್ಮಿ ಅಕ್ಕ ಎಲ್ಲರೂ ಸಹ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇಲ್ಲ ನಮ್ಮ ಶ್ರವಣ್ ಮಾವಂದು ಓ ಪಾಸಿಟಿವ್ ಅಲ್ವಾ, ಅವ್ರು ಬ್ಲಡ್ ಕೊಡ್ತಾರಾ ಭೂಮಿಗೆ ಅಂದ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಇಲ್ಲ ಈ ಥರ ವಿಷಯದಲ್ಲಿ ಅವರು ಕರಗುತ್ತಾರೆ ಅಂದ್ಬಿಟ್ಟು ಶ್ರವಣ್ಗೆ ತುಂಬ ಸಲ ಕಾಲ್ ಟ್ರೈ ಮಾಡ್ತಾ ಇರ್ತಾನೆ ಅಜಿತ್ತು, ಆದರೂ ಸಹ ಅವನು ರಿಸೀವ್ ಮಾಡೋದೇ ಇಲ್ಲ. ಇನ್ನೊಂದು ಕಡೆ ಮತ್ತೆ ಟ್ರೈ ಮಾಡ್ಕೊತಿರ್ಬೇಕಾದ್ರೆ ಅಲ್ಲಿ ನರ್ಸ್ ಬಂದು ಹೇಳ್ತಾ ಇರ್ತಾರೆ, ನಿಮ್ಮ ಮಿಸ್ಸಸ್ನ ವಾರ್ಡ್ ಶಿಫ್ಟ್ ಮಾಡಿದ್ದೀವಿ, ಇವಾಗ
ನೋಡ್ಬೋದು ಅಂತ ಅಂದಾಗ ಥ್ಯಾಂಕ್ಸ್ ಅಂತ ಖುಷಿಯಿಂದ ಭೂಮಿನ ನೋಡೋಕ್ಕೆ ಅಂತ ಹೋಗ್ತಿದ್ದನು, ವಾಪಸ್ ಡೋರ್ ಹಾಕೋತಾನೆ. ಇವಾಗ ಮೇಯ್ನ್ ಬೇಕಾಗಿರೋದು ನನಗೆ ಬ್ಲಡ್ ಅರೇಂಜ್ ಮಾಡಬೇಕು, ಭೂಮಿನ ಆಮೇಲೆ ಬಂದು ನೋಡಿದ್ರೆ ಆಗುತ್ತೆ ಅಂತ ಮತ್ತೆ ಫೋನ್ ತೆಗಿತೇನೆ. ಇದೇನಿದು ಶ್ರವಣ್ ಮಾವ ಫೋನ್ ರಿಸೀವ್ ಮಾಡಿಲ್ಲ ಮತ್ತು ಕಾಲ್ ಬೇಕು ಸಹ ನನಗೆ ಮಾಡಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದಾಗಲ್ಲ ಕೆಲಸ ಅಂತ ಅನಿಸುತ್ತೆ ನನಗೆ. ಭೂಮಿನ ಹಾಗಾದರೆ ಯಾರು ಕಾಪಾಡ್ತಾರೆ? ಅವ್ರು ಎತ್ತವರಿಂದಲೇ ಸಾಧ್ಯ. ನಾನು ಭಾಗ್ಯಮ್ಮನ ಆದಷ್ಟು ಬೇಗ ಕರ್ಕೊಬರ್ಬೇಕು. ಇಷ್ಟು ಕಡಿಮೆ ಟೈಮಲ್ಲಿ ನಾನು ಭಾಗ್ಯಮ್ಮನ ಇಲ್ಲಿ ಕರ್ಕೊಬಂದು ಬ್ಲಡ್ ಯಾವ ರೀತಿ ಅರೇಂಜ್ ಮಾಡಲಿ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಸಂಗೀತ ಮತ್ತು ಶ್ರವಣ್ ಬಂದೇ ಬಿಡ್ತಾರೆ. ಆವಾಗ ಸಂಗೀತ ತುಂಬ ಕಣ್ಣೀರು ಹಾಕ್ಕೊಂಡು ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ ಅಜಿತ್ ನಡೆದ ವಿಷಯನೆಲ್ಲನೂ ಹೇಳ್ತಾ ಇರ್ತಾನೆ. ಮತ್ತೆ ಈ ಥರ ಭೂಮಿಗೆ ಬ್ಲಡ್ ಬೇಕಾಗಿದೆ, ಅದು ಓ ಪಾಸಿಟಿವ್, ನಿಮ್ಮದು ಓ ಪಾಸಿಟಿವ್ ಅಲ್ವಾ ಮಾವ ಅಂತ ಅಂದಾಗ ಅವನಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ, ಹಾಗೆ ಕಣ್ಣೀರು ಬರ್ತಾ ಇರುತ್ತೆ. ಏನೋ ಭೂಮಿದು ಓ ಪಾಸಿಟಿವ್ ಅಂತ ಕೇಳ್ಕೊಬಿಟ್ಟು ಅವನು ಸಹ ಆಶ್ಚರ್ಯದಿಂದ ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.